ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಯೂರಿನ ಜೂನಿಯರ್ ಶಂಕರ್ನಾಗ್ ದೇವಶಂಕರ್ನಾಗ್ ಅಂತೇಳಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಈಗಾಗಲೇ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ. ಇವರು ಪರಶುರಾಮ್ ಸಾರ್ ಅಂತೇಳಿ, ಕೆ ಪರಶುರಾಮಪ್ಪ, ಕುಂಚಿಗನಾಡು ಕುಗ್ರಾಮದಲ್ಲಿ ಬೆಳೆದು ಒಳ್ಳೆಯ ವಿದ್ಯಾವಂತರಾಗಿ ಸಂಘಟನಾಕಾರರಾಗಿ ಅದರಿಂದಾಗಿ ಇವರು ಶಿಕ್ಷಣ ಮುಗಿದ ನಂತರ ವಿದ್ಯಾರ್ಥಿ ಜೀವನದ ಉದ್ದಗಲಕ್ಕೂ ಸಂಘಟನೆಗಳಲ್ಲಿ ಬೆಳೆದು ಜೀವನಕ್ಕಾಗಿ ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಸೇರಿಕೊಂಡು ಮಾಸ್ಟರಾಗಿ ಒಬ್ಬ ಗುರುಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಸರ್ಕಾರ ಇವತ್ತು ಇವರಿಗೆ ವಯೋ ನಿವೃತ್ತಿ ಕೊಟ್ಟಿದೆ. ಆದರೆ ಇಡೀ ಊರಿನ ಜನತೆ ಹಾಗೂ ಇಡೀ ಶಿಕ್ಷಕರಿಂದ ಇವರಿಗೆ ಎಷ್ಟು ಅಭಿಮಾನವನ್ನು ಇವರ ಮೇಲೆ ಇಟ್ಟಿದೆ ಅಂದರೆ ಈ ವಿಡಿಯೋವನ್ನು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಭಾಳಷ್ಟು ವಿದ್ಯಾರ್ಥಿಗಳಂತೂ ಇವರ ಮೇಲೆ ಬಿದ್ದು ಅಳ್ತಾ ಇದ್ದರು. ಏಕೆಂದರೆ ಮಾನವನ ಜೀವನ ಏನು ಅನ್ನೋದು ಅವರ ಒಂದು ಬಾಂಧವ್ಯಗಳ ಮೇಲೆ ಮಾತ್ರ ಗೊತ್ತಾಗುತ್ತೆ. ಇವರು ಎಷ್ಟು ಉತ್ತಮವಾದಂಥ ಶಿಕ್ಷಕರು ಅಂದರೆ ಬಹಳ ಉತ್ತಮವಾದಂಥ ಶಿಕ್ಷಕರು. ಇವರ ಒಂದು ಶಿಕ್ಷಣ ವೃತ್ತಿಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲೂ ಹಾಗೂ ಹಲವಾರು ಸಂಘಟನೆಗಳಲ್ಲೂ ಸಹ ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಮಕ್ಕಳು, ಅಲ್ಲಿರ್ತಕ್ಕಂಥ ಒಂದು ಜನ. ಇವರ ಒಂದು ಬೀಳ್ಕೊಡುಗೆ ಒಂದು ಸಮಾರಂಭ ಹೇಗಿತ್ತು ಅಂತಂದರೆ, ಒಂದು ವಿಜೃಂಭಣೆ ಅಂದರೆ ಒಂದು ಜಾತ್ರೆ ನೋಡೋ ಒಂದು ವೈಭವದಲ್ಲಿ, ಜಾತ್ರೆಯಲ್ಲಿ ಏನು ವೈಭವ ಕಾಣಿಸ್ತಾ ಇರುತ್ತೆ ಆ ರೀತಿ ಕಾಣಿಸ್ತಾ ಇತ್ತು. ಆ ಮಕ್ಕಳಿಗೆ ನೋಡ್ರಿ, ಕೇಕನ್ನು ತಾವೇ ಸ್ವತಃ ಕಟ್ ಮಾಡಿ ಆ ಮಕ್ಕಳಿಗೆ ಕೇಕನ್ನು ತಿನ್ನಿಸ್ತಾ ಇದ್ದಾರೆ, ಕಾಣಿಸ್ತಾ ಇದೆಯಲ್ವಾ. ಅದರ ಪಕ್ಕದಲ್ಲಿ ಅವರಿಬ್ಬರು ಮಕ್ಕಳು ಇದ್ದಾರೆ, ರಘುರಾಮು. ಒಟ್ಟು 3 ಮಕ್ಕಳು. ಅವರ ಪತ್ನಿ ಮಂಜುಳಕ್ಕ ಅಂತ ಹೇಳ್ಬಿಟ್ಟು ಅವರು ಸಹ ಇದ್ದಾರೆ. ಇಡೀ ಅವರ ಕುಟುಂಬಸ್ಥರು ಹಾಗೂ ಹಿರಿಯೂರು ತಾಲೂಕಿನ ಹಲವಾರು ಶಿಕ್ಷಕ ವೃಂದದವರು ಮತ್ತು ಆ ಶಾಲೆಯ ಶಿಕ್ಷಕರು, ಅವರ ಪತ್ನಿ ಧರ್ಮಪತ್ನಿ ಮಂಜುಳಮ್ಮ ಅಂತ ಹೇಳಿ ಮಂಜುಳಕ್ಕರು. ನಿಜಕ್ಕೂ ಪರಶುರಾಮ್ ಸಾರು ಎಷ್ಟು ಸರಳ ವ್ಯಕ್ತಿ ಅಂತಂದರೆ, ಅವ್ರಿಗೆ ಎಷ್ಟು ಬೇಗ ಸರ್ಕಾರದಿಂದ ವಯೋ ನಿವೃತ್ತಿ ಬಡ್ತಿಯನ್ನು ನಿವೃತ್ತಿಯನ್ನು ನೀಡ್ತು ಅಂತಂದರೆ ಚಿಕ್ಕ ವಯಸ್ಸನ್ನು ಕಾಣುತ್ತೆ. ಬಹಳ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸಿ ಅಲ್ಲಿನ ಆ ಒಂದು ಗ್ರಾಮಸ್ಥರಂದರೆ ಇದು ಕೋಗಿರಟ್ಟಿ ಸರ್ಕಾರಿ ಶಾಲೆಯಲ್ಲಿ ಕಳೆದ 12 ವರ್ಷಗಳಿಂದ ಒಂದೇ ಶಾಲೆಯಲ್ಲಿ ಡ್ಯೂಟಿಯನ್ನು ಮಾಡ್ತಾ ಇದ್ದಾರೆ. ಹಲವಾರು 2-3 ಶಾಲೆಗಳಲ್ಲಿ ಮಾಡಿ ಕೊನೆ ಹಂತಕ್ಕೆ ಕೋಗಿರಟ್ಟಿ ಸರ್ಕಾರಿ ಶಾಲೆಯಲ್ಲಿ 12 ಇವರು ಸೇವೆ ಸಲ್ಲಿಸಿದ ಜೊತೆಯಲ್ಲಿ ಜನಗಳ ಮನಸ್ಸನ್ನು ಯಾವ ರೀತಿ ಗೆದ್ದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ವಿಡಿಯೋಕ್ಕಿಂತ ನೀವು ಲೈವಲ್ಲಿ ಅಲ್ಲೇ ಬಂದು ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿದೆ. ಚಿಂತನೆ ಮಾಡಿದ್ದಾರೆ. ಒಬ್ಬ ಮಗನ್ನ ಬೇರೆ ಊರಿಗೆ ಕಳ್ಸಕ್ಕೆ ಯಾಕೆ ಚಿಂತನೆ ಮಾಡ್ತಾರೆ, ವಾಸ ಮಾಡ್ತಾರಪ್ಪ ಅಂತ ಚಿಂತೆ ಮಾಡ್ತಾರೆ. ಹಾಗೆ ಇಡೀ ಈ ಊರಿದಾಗ ಪ್ರತಿಯೊಂದು ಮನೆಯ ನಮ್ಮ ಅಣ್ಣತಮ್ಮರು ಕೂಡ ಖಂಡಿತವಾಗ್ಲೂ ಭಾರಿ ನೋವನ್ನ ವ್ಯಕ್ತಪಡಿಸಿದ್ರು ನನಗೆ. ಆದ್ರೆ ಏನು ಮಾಡ್ಲಿಕ್ಕಾಗಿಲ್ಲ, ಸರ್ಕಾರದ ಆದೇಶ ನಾವು ಪಾಲನೆ ಮಾಡಲೇಬೇಕು. ಆಮೇಲೆ ನಾನು ಇನ್ನೊಂದು ಏನಂತಪ್ಪ ಅಂತ ಹೇಳಿದ್ರೆ, ನಾನ್ ಚೆನ್ನಾಗಿದ್ರೆ ಜನ ಚೆನ್ನಾಗಿರ್ತಾರೆ, ನಾನ್ ಚೆನ್ನಾಗಿದ್ರೆ ಜನ ಚೆನ್ನಾಗಿರ್ತಾರೆ. ಇದು ನನ್ನ ಪಾಲಿಸಿ, ಇದು ನನ್ನ ಸಿದ್ಧಾಂತ. ಅದಕ್ಕೆ ಫಸ್ಟ್ ನಾನ್ ಚೆನ್ನಾಗಿರ್ಬೇಕು, ಆಮೇಲೆ ಜನ ಚೆನ್ನಾಗಿದ್ದೇ ಇರ್ತಾರೆ. ಇದನ್ನ ನಾನು ಇಡೀ ನನ್ನ ಜೀವನದಲ್ಲೇನೆ ಇದನ್ನ ಬಳಸ್ಕೊಂಡು ಬಂದ್ಬಿಟ್ಟಿದ್ದೀನಿ. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ನಾನು ಎಲ್ಲರ ಬಗ್ಗೆ ಸ್ವಲ್ಪ ಮಾತಾಡ್ಲೇಬೇಕು. ನಮ್ಮ ಶಾಲೆ ಬಗ್ಗೆ ತಗೊಳ್ಳೋದಾದ್ರೆ, ನಮ್ಮ ಮುಖ್ಯ ಶಿಕ್ಷಕರಾದ ಬಿ ಟಿ ಶಶಿಕಲಮ್ಮ ಆಗಿರ್ಬೋದು, ನಮ್ಮ ಜಿ ಎಮ್ನವರಾಗಿರ್ಬೋದು,
ಅವರಾಗಿರ್ಬೋದು, ನಮ್ಮ ಶಿವಮೂರ್ತಿ ಅವರಾಗಿರ್ಬೋದು. ಖಂಡಿತ ನಾನು ಎಲ್ಲ ಒಂದು ಕಡೆ ನನಗೆ ಡ್ಯೂಟಿ ಮಾಡಿದ್ ಗೊತ್ತಾಗಿಲ್ಲಪ್ಪ. ಯಾಕಂತ ಹೇಳಿದ್ರೆ ವರ್ಷದ ಕಾಲದಾಗ ನನಗೆ ಗೊತ್ತಾಗಿಲ್ಲ. ಮನೆಯಲ್ಲಿ ಅಣ್ಣ ತಮ್ಮದ್ರ ಜೊತೆ ಅಕ್ಕ ತಂಗಿದ್ರ ಜೊತೆ ಹೆಂಗೆ ನಗತ ಗೆಲಿತಾ ವಾಸ ಮಾಡಿ ಇರ್ತಾರೋ ಅದು ನನಗೆ ವಾಸದ ಮನೆಯಾಗಿರ್ತೀರಿ. ಖಂಡಿತ ಸುಳ್ಳಲ್ಲ. ನಮ್ಮ ವಿಜಯ ಮ್ಯಾಮ್ರ ಆಗಿರ್ಬೋದು, ಶಶಿಕಲಾ ನಮ್ಮ ಶಿವಮೂರ್ತಿ ಅಂದರು ಅಕ್ಕೋ ಶಿವಮೂರ್ತಿ ಎಲ್ಲ ಅಕ್ಕೋ ನಮ್ಮ ಗುರುಗಳಿಗೆ ಆಟ ಆಡಿಸ್ತೀರಾ ಅನ್ನೋದು ನಮ್ಮ ಶಿವಮೂರ್ತಿ. ಅಂದ್ರೆ ಅಷ್ಟೊಂದು ನನ್ನ ಅಕ್ಕ ತಂಗಿಯರಾಗೆ ನಾವು ಯಾವತ್ತೂ ಕೂಡ ಒಬ್ಬರ ಕೋಪ ಆಗಿರೋದಾಗಿರಲಿ ಅಥವಾ ಸಿಟ್ಟು ಏನೋ ಒಂಥರ ಬೇರೆ ಬೇರೆ ಥರ ಯಾವುದೇ ಒಂದು ಮನೋಭಾವನೆ ಇಲ್ಲ ನಮಗೆ. ಅಂದ್ರೆ ನಾನು ಬೇಕಾದ್ರೆ ಅವ್ರ ಮೇಲೆ ಅಂದ್ರೆ ನಾನು ಹೆಂಗಪ್ಪ ಅಂದ್ರೆ ವೈಯಕ್ತಿಕವಲ್ಲ, ಕರ್ತವ್ಯದ ವಿಚಾರ ಬೇಕಾದ್ರೆ ನಾನು ಒಂದ್ಸರಿ ಕೆಲವೊಂದು ಮಾತಾಡಿದ್ದೀನಿ ಕರ್ತವ್ಯದ ವಿಚಾರದಲ್ಲಿ. ಅಂದ್ರೆ ಯಾವುದೇ ಒಂದು ವೈಯಕ್ತಿಕವಾಗಿ ಅಲ್ಲ, ಆ ಥರ ನಾವು ಹಿಡ್ಕೊಂಡಂತ. ಆದರೆ ವಿಜಯಮ್ಮ ಆಗಿರ್ಬೋದು, ಶಶಿಕಲಮ್ಮ ಆಗಿರ್ಬೋದು, ಶಿವಮೂರ್ತಿ ಆಗಿರ್ಬೋದು, ಈಗ ಹೆಂಗಿದ್ವಪ್ಪ ಅಂತೇಳಿ ನಾವು ಒಂದು ಒಳಗುದೇ ಅಂತ ಹೆಂಗಿದೆ ಬಿಡ್ರಿ. ಒಳಗುದೇ ಅಂದ್ರೆ ಆ ಥರ ನಾವು ಸೇವೆಯನ್ನು ಮಾಡ್ಕೊಂಡು ಬಂದ್ವಿ. ಅವ್ರಿಗೆ ನಾವು ನನಗೂ ಶಶಿಕಲಾ ಮೇಲೆಲ್ಲ ಭಾರಿ ರೇಷರಿ ಅವರು. ನಾವು ಸುಮ್ಮನೆ ಕುತ್ಕೊಂತಿದ್ದೆ, ಭಾರಿ ರೇಷರಮ್ಮ. ಆಮೇಲೆ ಶಿವಮೂರ್ತಿ ಯಾಕೆ ಹಂಗೆ ಮಾಡ್ತೀರಿ ನಮ್ಮ ನೇಟ್ರಿ ಅಂತೇಳಿ ಮೆತ್ತಂಗೆ ಮಾಡ್ಸ್ಕೊಂಡ್ರು. ನಾನು ಇಲ್ಲಿ ಬಿಡಪ್ಪತ್ತೇನು ಅವ್ರು ಅಷ್ಟೇ ಇನ್ಯಾರು ತಮಾಷೆ ಮಾಡ್ತಾರೆ ಪಾಪ ಹೇಳಿ ಅಷ್ಟು ನನ್ನ ಕಾಲ ಕಳೆದೇ ಗೊತ್ತಾಗಲಿಲ್ಲ ನಮ್ಮ ಕೈಗಿಟ್ಕೊಂಡು. ಹಾಗೆ ಅವರು ಏನೋ ಹಿಂದಿನ ಜೀವನದಾಗ ಅವರು ಆ ಮೂವರ ಜೊತೆ ಏನೋ ಪರಮಾತ್ಮನ ಏನೋ ಸಂಬಂಧ ಅಕ್ಕ ತಂಗಿರಾಗಿ ಅಂತಮ್ಮದ್ರಾಗಿಟ್ಟಿದ್ದೇನೋ. ನಮ್ಮ ಶಿವಮೂರ್ತಿ ಅಂತ ಏನಾದ್ರು ಕೆಲಸದ ನನಗೆ ಇದು ಬರೋದಿಲ್ಲ, ನಮಗೆ ಮೊಬೈಲ್ ವರ್ಕ್ ಬರೋದಿಲ್ಲ ನನಗೆ ಬಿಡಿಸ ಅದನ್ನೇ ಕೈಕೆಡ್ಸಿದ್ರು ಮಾಡಿ. ನಮ್ಮ ಖಂಡಿತ ಅವರು ಒಬ್ರೊಬ್ರು ಎಷ್ಟು ಸಹಕಾರದಿಂದ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ಮನಸ್ಸಲ್ಲಿ ಇಟ್ಕೋಬೇಕು, ಹೀಗೆ ನಡೀತಾ ಇರಲಿ. ಆಮೇಲೆ ಜೊತೆಗೆ ನಮ್ಮ STMs ಪೋಷಕರಲ್ಲ, ತಂದೆ ತಾಯಿ ಪೋಷಕರು, ಅವರು ಕೂಡ ಇವತ್ತು ನನಗೆ ನಿಮಗೆ ಗೊತ್ತಾಗ್ತದೆ ಅವ್ರಿಗೆ ಅಭಿಮಾನ, ಎಷ್ಟು ಅಭಿಮಾನ ಇದೆ. ನನ್ನ ಅವರು ಒಡ ಹುಟ್ಟಿದ ಅಣ್ಣನಂಗ ತಮ್ಮನಂಗ ಇವತ್ತು ಎಲ್ಲ ಹೆಣ್ಣು ಮಕ್ಕಳು ಅವ್ರಿಗೆ ಒಂದು ವಾರದಿಂದ ಮಾತಾಡಿದ್ರೆ ಪರ್ಸಂಟೇಜ್ ಅಲ್ಲಿ ಯಾರು ಹೋಗಲ್ಲ, ಮನೆಗೆ ತಗೋಬೇಕಲ್ಲ. ಎಲ್ಲಿ ನನಗಿಂತ ಸಂಬಂಧ ಸಿಗುತ್ತೆ. ನಿಜವಾಗಿ ನನ್ನ ಒಡ ಹುಟ್ಟಿದ ಅಣ್ಣ ತಮ್ಮಂದಿರಾಗಿ ಅತ್ತೆಗಿರಾಗಿ ಇವತ್ತು ಬೆಳಗಿನಿಂದ ನಾನು 8 ಗಂಟೆಗೆ ಬರ್ಬಲ್ಲ, 7:30 ಬರ್ಬೇಕಂತಿದ್ದೆ. ಇವ್ರನ್ನೆಲ್ಲ ನೋಡಿ ಹೋಗಿ ಬಿಡಪ್ಪ ನನ್ನ ಅಣ್ಣ ತಮ್ಮಂದ್ರೆ ಎದುರು ಅಂತೇಳಿ ನಾನು ಲೇಟಾಗಿ ಬಂದ್ಬಿಟ್ಟು ಇವತ್ತು. ಯಾಕೆ ಇವ್ರಲ್ಲಿ ಕೆಲಸ ನಿರ್ವಹಿಸಿರಲ್ಲ. ಹಂಗೆ ಇಡೀ ನನ್ನ ಫೇವರೇಟ್ ನನ್ನ ಪೋಷಕರು ನನ್ನ ಅಣ್ಣ ತಮ್ಮಂದ್ರಾಗಿ ಅವರು ಭಾರಿ ಹೇಳೋದಕ್ಕಿಂತ ಮನಸ್ಸಲ್ಲಿ ಇಟ್ಟಿರೋದು ಆಸೆ ಅಷ್ಟೊಂದು. ನಮ್ಮ ದೇವೇಂದ್ರಾಚಾರ್ಯನವರ, ನಮ್ಮ ರಮೇಶ್, ಶ್ರೀನಿವಾಸು, ಮಲ್ಲೇಶಣ್ಣ, ಭೂತಣ್ಣ, ಇನ್ನು ನಮ್ಮ ಶಶಿಧರು, ರಾಘವೇಂದ್ರು, ನಮ್ಮ ಇಲ್ಲಿ ಏನಿದ್ರೆ ಎಲ್ಲ ಹೇಳ್ಬಾರ್ದು ಬಿಡ್ರಿ. ಅದು ಇಂಥ ಕರುಳು ಸಂಬಂಧ ಇದ್ದ ಹಾಗೆ, ಇದು ಒಡಹುಟ್ಟಿದರ ಸಂಬಂಧ ಇದ್ದ ಹಾಗೆ. ಹಾಗೇನೆ ಇವರು ಏನು ನನ್ನ ಹೈಸ್ಕೂಲ್ ವಿದ್ಯಾರ್ಥಿಗಳು ಸರ್ ನಾವು ಎಲ್ಲೆಲ್ಲ ಹೋಗ್ರ ಅವರು ದುರ್ಗಪ್ಪ ಅಲ್ಲಿ ಕಾಲೇಜ್ ಎಲ್ಲಿ ಕಾಲೇಜ್ ಹೋಗೋದು. ಅವ್ರಿಗೆ ಎಷ್ಟು ಪ್ರೀತಿ ಇದೆ. ಹೀಗೆ ಇರಲಮ್ಮ, ಚೆನ್ನಾಗಿ ಹೋಗ್ಲಿ, ಒಳ್ಳೆಯದಾಗಲಿ. ಆಮೇಲೆ ನಮ್ಮ ಕಂದಮ್ಮಗಳು ಇವ್ರಿಗೆ ನಾನು ಆ ಮಕ್ಕಳಿಗೆ ನಾನು ಎಂದೂ ಹೊಡೆಯೋದು ಕಮ್ಮಿ. ನಾನು ಅವ್ರೇನು ಹೊಡೆದು ಹತ್ಬಿಟ್ಟು ನನಗೆ ಒಂಥರ ಬೇಸರ ಆಗ್ಬಿಟ್ಟು ಕಮ್ಮಿ ನಾನು ಹೊಡೆಯೋದು. ಅವ್ರನ್ನ 10ರಿಂದ ಮುದ್ದಾಡಿಸೇ ನಾನು ಕಲಿಸಿಲ್ಲ, ಅವ್ರನ್ನ ನಾನು ಹೊಡೆದು ಕಲಿಸಿಲ್ಲ, ಮುದ್ದಾಡಿ ಕಲಿಸಿಲ್ಲ. ಸತ್ಯವಾದ ಮಾತು. ಹಾಗೆ ಅವ್ರನ್ನ ಬೆಳೆಸಿದ್ದೀನಿ. ಚೆನ್ನಾಗೂ ಓದ್ತಾರೆ, ಅನಿವಾರ್ಯ. ಮಕ್ಕಳು ದೇವರಿದ್ದ ಹಾಗೆ. ನಾನು ಇದುವರೆಗೂ ಕೂಡ ಸರ್ಕಾರದ ಕೆಲಸ, ಮಕ್ಕಳ ಸೇವೆ, ದೇವರ ಕೆಲಸ, ದೇವರ ಸೇವೆ ಅಂತೇಳಿ ನಾನು ಮಾಡ್ಕೊಂಡು ಬಂದಿದ್ದೀನಿ. ಈ ನಿಮ್ಮ ಎಲ್ಲರ ಸಹಕಾರ ನಮ್ಮ ನಾಗಣ್ಣದವರೇ ಕುಣಿದ್ಬಿಡೋದು, ರೇಡಿಯೋಕ್ಕೆ ಕುಣಿದ್ಬಿಡೋದು. ಈಗ ಆ ನಾಗಣ್ಣಂತೂ ಬೆಳಗಿನಿಂದ ಹೆಂಗೆ ಸಾವಧಾನವಾಗಿ ಎಲ್ಲ ರೀತಿಯ ಕೆಲಸ ಮಾಡ್ಕೊಂಡು ಎಲ್ಲರೂ ಕೂಡ ಅಕ್ಕಂದ್ರು, ತಾಯಿಯಂದ್ರು, ಇಡೀ ನಮ್ಮ ಕೋಗರಟ್ಟಿ ಗ್ರಾಮದ ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ನಮ್ಮ CRP ಮೇಡಮ್ನವರು, ಭಾನು ಮೇಡಮ್ನವರು, ಅವರು ಕೂಡ ನಮ್ಮ ಇಲ್ಲಿ ಒಟ್ಟೊಟ್ಟಿಗೆ ಇದ್ದು ಅವರು ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಎಲ್ಲರಲ್ಲೂ ಕೂಡ ಈಗ ನಮ್ಮ ಇವತ್ತು ರಜಾ ತಿಂಗಿಲ್ಲ ನಮ್ಮ ಪುಣ್ಯಾತ್ಮ ಜಗದೀಶ್ ನಮ್ಮ ರಜಾ ಕದ ದಂಗಪ್ಪ ಹೆಂಗೆ ಮಾಡ್ಕೆ ಮಗಳು ನೋಡಿ ಹಿಂಗೆ ಅಭಿಮಾನ ಅಂದ್ರೆ ಎಲ್ಲರೂ ನಮ್ಮ ದಿವಶಂಕರ್ ಅವರು, ನಮ್ಮ ಸಿದ್ದೇಶ್ ಅವರು, ನಮ್ಮ ಕೃಷ್ಣಪ್ಪನವರು ದೂರದಿಂದ ಬಂದರೆ ಅವ್ರಿಗೆ ಭಾಳ ಕೆಲಸ ಇದ್ದು ಆದರೂ ಕೂಡ ಬಂದರೆ ಅವ್ರಿಗೆ ನಾನು ಅವ್ರಿಗೆಲ್ಲ ಚಿರುಣೆ ಇದ್ದೇನೆ ಇಲ್ಲಿವರೆಗೂ.
ಎಲ್ಲರೂ ಕೂಡ ಈ ಕಾರ್ಯಕ್ರಮದ ಭಾಗಿಯಾಗಿ ತುಂಬಾ ಚೆನ್ನಾಗಿ ನಡೆಸಿಕೊಂಡಿದೆ. ನಿಮಗೆ ಅನಂತ ಧನ್ಯವಾದ. ಎಲ್ಲ STMC ಸದಸ್ಯರಿಗೆ, ಎಲ್ಲ ಈ ಗ್ರಾಮದ ಚಿಕ್ಕವರಿಂದ ಎಲ್ಲ ಗ್ರಾಮಸ್ಥರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೋಡಿ ನಮ್ಮ ಹುಡುಗರೆಲ್ಲ ಹೇಳಿದ ಮಾತು ಯಾವತ್ತೂ ಇವರೆಲ್ಲ ಅಂದಿಲ್ಲಪ್ಪ, ಹಂಗೆ ನಮ್ಮ ಹುಡುಗರು ಬರೋಲ್ಲ ಅಂದ್ರೆ ಹಂಗೆ ಬಂದು ಕೆಲಸ ಮಾಡಿ ಅಂತ ನನ್ನ ಮುದ್ದು ಮಕ್ಕಳಿವರು. ಹಾಗೇನೆ ನಮ್ಮ ಶ್ರೀನಪ್ಪ ಅವರು ಇದೆಲ್ಲ ಹೇಳಿದ್ರು, ದೇವರೆಲ್ಲ ಯಾವತ್ತೇ ನಮಗೆ ಅಂತ ಮತ್ತೆ ಬಿಟ್ಟಿದ್ದ ನಮ್ಮ ನರಸಮ್ಮ ಅಮ್ಮ ನನಗೆ ತಾಯಿನಿದ್ದಂಗೆ. ನನಗೆ ಅಮ್ಮ ಏನು ಮಾಡ್ಬೇಕಮ್ಮ ಚಟ್ನಿ, ಆಮೇಲೆ ಬದನೆಕಾಯಿ ಚಟ್ನಿ, ಅಲ್ಲ ತಮಾಷೆನಲ್ಲ, ಮಗಿಗೆ ಹಂಗೆ ಕೇಳಿದ್ ಕೊಡೋದಾಕೆ ನಂಗೆ ಅಯ್ಯಮ್ಮನಿಗೆ ಊಟವನ್ನು ಕೊಟ್ಟು ಇಲ್ಲಿ ಅಮ್ಮ ಕೆಲಸವನ್ನು ಮಾಡ್ಕೊಂಡು ನಮಗೆ ನನ್ನ ತಾಯಿ ನನಗೆ ತಪ್ಪೇನಿಲ್ಲ ಅಂತ ಒಂದು ತಾಯಿ ಸಮಾನದವರು ಕೂಡ ನಾನು ಕೇಳಿದ್ದೇನೆ. ಆಮೇಲೆ ನಮ್ಮ ಸವಿತಮ್ಮ ಅಯ್ಯಮ್ಮ ಕೂಡ ಅಷ್ಟೇ ನಮಗೆ ತುಂಬಾ ಇದಾಗಿ ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ನಮ್ಮ ಮಮತಮ್ಮ ಅಯ್ಯಮ್ಮ ಅಂತೂ ಯಾವುದೇ ಕಾರಣಕ್ಕೂ ಬೇಜಾರನಿಲ್ಲ, ಅಮ್ಮ ಹಂಗೆ ಮಾಡಮ್ ಹಿಂಗೆ ಮಾಡಮ್ ಇದು ಕಡಮ್ಮ ಹಾಗೆ ಪಾಪ ಅಯ್ಯಮ್ಮ ನಮ್ಮ ಸಹೋದರಿಯಾಗಿ ಎಷ್ಟು ಒಂದು ಅತ್ಯುನ್ನತವಾಗಿ ಅಮ್ಮ ಹೇಳಿದ್ದ ಕೆಲಸಗಳನ್ನ ನಮ್ಗೆ ಸಹಕಾರ ಮಾಡ್ತಾರೆ. ಅಯ್ಯಮ್ಮ ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದೆ. ಹೀಗೆ ಒಟ್ಟಾರೆ ಇಡೀ ಗ್ರಾಮದ ಜನತೆ ಎಲ್ಲರೂ ಕೂಡ ನಮಗೆ ನಿಮ್ಮ ಊರಿನ ಮಗನಾಗಿ ನನ್ನನ್ನು ತುಂಬ ಸಂತೋಷದ ಪ್ರೀತಿಯಿಂದ ಕಟ್ಟಿದ್ದಾರೆ. ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ನಿಮಗೆ ಕೈ ಜೈ ಜೈ ಕರ್ನಾಟಕ ಮಾತು. ಉದಾಹರಣೆಗೆ ನೋಡ್ತಾ ಇದ್ದೀರಾ, ಪರಶುರಾಮ್ ಸರ್ ಅವರು ಈ ದಿನ ವಯೋನಿವೃತ್ತಿಯನ್ನು ಹೊಂದಿದರೂ ಸಹ ಆ ಶಾಲೆಯ ಮಕ್ಕಳಿಗೆ ಪುಸ್ತಕ ಮತ್ತು ಪೆನ್ನು ಪೆನ್ನು ಪುಸ್ತಕಗಳನ್ನು ಅದೇ ಶಾಲೆಯ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡ್ತಾರೆ. ಅವ್ರ ಮೇಲೆ ಎಷ್ಟು ಅಭಿಮಾನ ಇತ್ತು ಅಂತಂದರೆ ಆ ಮಕ್ಕಳು ಇವರಿಗೆ ಬೀಳ್ಕೊಡುಗೆ ಸಮಾರಂಭ ಇಟ್ಕೊಳ್ಳೋ ಸಂದರ್ಭದಲ್ಲಿ ಬಿಟ್ಕೊಡೋದಕ್ಕೆ ತಯಾರಿರಲಿಲ್ಲ. ಆದರೆ ಮಾಸ್ಟ್ರು, ನಾನು ಮತ್ತೆ ಬರ್ತೇನೆ, ನಿಮ್ಮನ್ನು ಹಾಗಿಂದ ಹಾಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ತೇನೆ, ನಾಟಕಗಳನ್ನು ಮಾಡೋಣ, ಒಳ್ಳೊಳ್ಳೆ ಕಲ್ಚರ್ ಆ್ಯಕ್ಟಿವಿಟೀಸನ್ನು ನಾನು ಮತ್ತೆ ಬಂದು ಹೇಳ್ಕೊಡ್ತೀನಿ, ನೀವು ಮುಂದಿನ ದಿನಗಳಲ್ಲಿ ತಯಾರಿ ಇರಬೇಕು, ಅಳಬಾರ್ದು, ನಾನು ಎಲ್ಲೇ ಹೋದ್ರೂ ನಿಮ್ಮ ಶಾಲೆಗೆ ಬರ್ತೀನಿ, ನೀವು ಚೆನ್ನಾಗಿ ಓದಬೇಕು, ಶಾಲೆಗೆ ಊರಿಗೆ ಹೆಸರನ್ನು ತರಬೇಕು ಅಂತ ಹೇಳಿ ಆ ಮಕ್ಕಳಿಗೆ ಧೈರ್ಯ ತುಂಬ್ತಾಯಿದ್ರು. ನಿಜಕ್ಕೂ ವಿದ್ಯಾರ್ಥಿಗೂ ಹಾಗೂ ಆ ಶಿಕ್ಷಕರ ಒಂದು ಬಾಂಧವ್ಯ ಯಾವುದೋ ಒಂದು ಪೂರ್ವ ಜನ್ಮದ ಒಂದು ಫಲ ಅನಿಸುತ್ತೆ. ಆ ಗುರುಗಳು ಹಾಕಿಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಒಂದು ಒಳ್ಳೆಯ ಗುರಿಯನ್ನು ಇಟ್ಕೊಂಡು ಅವರು ಒಂದು ಒಳ್ಳೆಯ ನೆಲೆಯನ್ನು ನಿಲ್ಲೋದಕ್ಕೆ ಸಾರ್ಥಕತೆಯಾಗುತ್ತೆ. ಎಲ್ಲ ಕಡೆಯೂ ಸಹ ಈ ರೀತಿ ಶಿಕ್ಷಕರು ಬೇಕು ಅಂತೇಳಿ ಆ ಊರಿನ ಗ್ರಾಮಸ್ಥರು ಅವರ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿದರು. ಅದರ ಜೊತೆಯಲ್ಲಿ ಶಿಕ್ಷಣ ಇಲಾಖೆಯ ಸಾಕಷ್ಟು ಜನ, ಆ ಶಿಕ್ಷಣ ಇಲಾಖೆಯಲ್ಲಿ ಏನು ಶಿಕ್ಷಕರ ನೌಕರ ಸಂಘದವರು, ಶಿಕ್ಷಕ ಇಲಾಖೆಯವರು, ಭಾಳಷ್ಟು ಜನ ಆತ್ಮೀಯರು, ಸ್ನೇಹಿತರು, ಜೊತೆಯಲ್ಲಿ ಒಡನಾಡಿಗಳು, ಜೊತೆಯಲ್ಲೇ ವೃತ್ತಿಯನ್ನು ಮಾಡ್ತಕ್ಕಂಥ ಶಿಕ್ಷಕರುಗಳು ಸಹ ಬಂದಿದ್ದರು. ಈಗ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಆ ಮಕ್ಕಳ ಜೊತೆ ಅವರು ಸಹ ಡ್ಯಾನ್ಸನ್ನು ಮಾಡ್ತಾರೆ. ನೋಡ್ತಾ ಇದ್ದಾರೆ, ಆ ಮಕ್ಕಳ ಜೊತೆ ಅವರು ಸಹ ಡ್ಯಾನ್ಸ್ ಮಾಡ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಏನು ಸಾಂಗಿರಲಿಲ್ಲ, ಆ ಸಾಂಗಿಗೆ ಆ ಮಕ್ಕಳು ಸಹ ಡ್ಯಾನ್ಸ್ ಮಾಡಿದಕ್ಕೋಸ್ಕರ ಮಕ್ಕಳು ಅಳುವುದನ್ನು ಈ ರೀತಿ ಅನ್ಯೋನ್ಯತೆ ಮಕ್ಕಳಲ್ಲಿ ಬೇಕು. ಶಿಕ್ಷಕರು ಮಕ್ಕಳಲ್ಲೂ ಈ ಒಂದು ಅನ್ಯೋನ್ಯತೆ ಇದ್ದಾಗ ಆ ಮಕ್ಕಳು ಮಾಸ್ಟರ್ ಹೇಳೋ ಒಂದು ಪಾಠಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಲಿತು ಮುಂದೆ ಒಳ್ಳೆಯ ಭವಿಷ್ಯ ರೂಪಿಸ್ಕೊಳ್ಳೋಕ್ಕೆ ಭಾಳ ವಿಜೃಂಭಣೆ ಇತ್ತು ಅಂತಂದರೆ ಹೇಳ್ಬಾರ್ದು. ಅವರು ಹೇಳ್ತಾ ಕಾಣಿಸ್ತಾ ಇದೆ. ಈ ರೀತಿ ಅವರು ಬೀಳ್ಕೊಡುಗೆ ಸಮಾರಂಭ ಇದ್ದರೂ ಸಹ ಮಕ್ಕಳಲ್ಲಿ ಅಷ್ಟೊಂದು ಅನ್ಯೋನ್ಯತೆಯಿಂದ ಇದ್ದು, ಅದ್ರ ಜೊತೆಯಲ್ಲಿ ಅವರ ಮಗನೂ ಸಹ ಬಂದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಆಕ್ಷನನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಅವ್ರನ್ನ ತಂದೆ ಮಕ್ಕಳು ತಂದು ಸಹ
ಕೆಲಸವನ್ನು ಮುಗಿಸಿ ಅದರ ಜೊತೆ ಶಿಕ್ಷಕರಾಗಿ ಹಲವಾರು ಶಾಲೆಗಳಲ್ಲಿ ಶಿಕ್ಷಣವನ್ನು ಮಕ್ಕಳಿಗೆ ಗುಣಪಡಿಸಿ ಕೊನೆಯದಾಗಿ ಅವರಿಗೆ 12-13 ವರ್ಷಗಳ ಹಿಂಚೆ ಈ ಒಂದು ಏನು ಕೋವಿರಟ್ಟಿ ಶಾಲೆ ಶಿಕ್ಷಕರ ಇವತ್ತು ನಿವೃತ್ತಿಯನ್ನು ಪಡಿತಾರೆ. ಆ ಮಕ್ಕಳಲ್ಲಿ ಎಷ್ಟು ಅನ್ಯೋನ್ಯತೆ ಇದೆ. ಆ ಮಕ್ಕಳ ಜೊತೆಯಲ್ಲಿ ತಾವು ಸಹ ಬೆರೆತು ಡ್ಯಾನ್ಸನ್ನು ಮಾಡಿ ಆ ಮಕ್ಕಳನ್ನು ಬೆಳೆಸ್ತಾರೆ. ಭಾಳ ಖುಷಿ ಆಯಿತು. ನಾವು ಸಹ ಹೋಗಿದ್ದು ಈ ಕಾರ್ಯಕ್ರಮಕ್ಕೆ, ನೋಡಿ ಭಾಳ ಖುಷಿ ಆಗ್ತದೆ. ಹಳೆ ವಿದ್ಯಾರ್ಥಿಗಳು ಹಾಗೂ ಈ ಪ್ರೆಸೆಂಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಆ ಮಾಸ್ಟರ್ ಜೊತೆ ಭಾಳ ಅನ್ಯೋನ್ಯತೆಯಿಂದ ಸ್ಟೆಪ್ ಆಗ್ತಾಯಿದೆ, ಅಂದರೆ ನೃತ್ಯವನ್ನು ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ನೋಡಿ ಭಾಳ ತುಂಬ ಖುಷಿ ಆಗ್ತದೆ. ಸರ್ ಅವರು ಬರೀ ಮೇಷ್ಟ್ರು ಒಬ್ಬರೇ ಅಲ್ಲ, ಮೇಷ್ಟ್ರು ಅಂತಲ್ಲ, ಅವರು ಸಾಹಿತಿಗಳು ಕೂಡ. ಈಗಾಗಲೇ ಹಲವಾರು ಕೃತಿಗಳನ್ನು ಅವರು ಬರೆದಿದ್ದಾರೆ. ಬೇರೆಯವರ ಒಂದು ಜೀವನ ಚರಿತ್ರೆಯನ್ನು ಸಹ ಬರೆದಿದ್ದಾರೆ. ಅದರ ಜೊತೆಯಲ್ಲಿ ರಾಜ್ಯಾದ್ಯಂತ ಅಂಬೇಡ್ಕರ್ ಅವರ ಒಂದು ಫಿಲಾಸಫಿ ಒಂದು ರಾಷ್ಟ್ರಮಟ್ಟದ ಒಂದು ಪ್ರಶಸ್ತಿಯನ್ನು ಪಡೆದು, ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದು, ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನು ಪಡೆದು, ತಾಲೂಕು ಮಟ್ಟದ ಪ್ರಶಸ್ತಿಗಳನ್ನು ಸಹ ಪಡೆದಿದ್ದಾರೆ. ಅದೆಲ್ಲದರ ಜೊತೆಯಲ್ಲಿ ಇವರು ಹಲವಾರು ಸಂಘ ಸಂಸ್ಥೆಗಳಲ್ಲೂ ಸಹ ಸಾಕಷ್ಟು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇವರ ಸೇವೆ ಅನನ್ಯ, ಅಮರ. ಇವರು ಸರಳ ಜೀವಿ, ಸಜ್ಜನಿಕೆ ಇವರಲ್ಲಿದೆ. ನಿಜಕ್ಕೂ ಬೇರೆ ಯಾರಾದರೂ ಇಷ್ಟೊಂದು ಪ್ರಶಸ್ತಿಗಳನ್ನು ಅಥವಾ ಈ ಥರ ಒಬ್ಬ ಶಿಕ್ಷಕರಾಗಿದ್ದರೆ ಅವ್ರನ್ನ ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಇವರು ಇಷ್ಟೊಂದು ಕೃತಿ ಸಾಕಷ್ಟು 5-6 ನೋಡ್ರಿ, ಅಲ್ಲಿನ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಆ ಮಾಸ್ಟರ್ನ ಎತ್ತಿ ಕುಣಿತಾ ಇದ್ದಾರೆ. ತಮ್ಮ ಹೆಗಲ ಮೇಲೆ ಕೂರಿಸಿಕೊಂಡು ತನ್ನ ಶಿಕ್ಷಕರನ್ನು, ತನ್ನ ಗುರುಗಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ಕುಣಿಸಿ ಅವ್ರನ್ನ ಹಾರೈಸ್ತಾ ಇದ್ದರು. ಅವರು ಕಡೆಯ ಗರಿಯ ಒಂದು ಸಮಾರಂಭದಲ್ಲಿ ಆ ಹಳೆಯ ವಿದ್ಯಾರ್ಥಿಗಳು ಅವ್ರನ್ನ ಹೊತ್ತುಕೊಂಡು ಕುಣಿತಾ ಇದ್ದರು. ಹೀಗೆ ಮಾದರಿಯಾಗಿರಬೇಕು. ಇಂತಹ ಶಿಕ್ಷಕರು ಪ್ರತಿಯೊಂದು ಶಾಲೆಯಲ್ಲೂ ಇದ್ದು, ಪ್ರತಿಯೊಂದು ಊರಿನಲ್ಲೂ ಸಹ ಸರ್ಕಾರಿ ಶಾಲೆಯಲ್ಲಿ ಉನ್ನತವಾದಂಥ ಶಿಕ್ಷಣವನ್ನು ನೀಡಿದ ಸರ್ಕಾರಿ ಶಾಲೆಗಳು ಎಂದೂ ಸಹ ಆ ಶಾಲೆಯಲ್ಲಿ ಏನು ದಾಖಲೆಗಳು ಕಡಿಮೆ ಆಗೋದಿಲ್ಲ. ಇನ್ನು ಹೆಚ್ಚಿನ ವಿದ್ಯಾರ್ಥಿಗಳು ಆ ಶಾಲೆಗೆ ಸೇರ್ಪಡೆ ಆಗ್ತಾರೆ, ಹೆಚ್ಚು ಶಿಕ್ಷಣವನ್ನು ಪಡೀತಾರೆ. ನೋಡಿ, ಇವರೆಲ್ಲ ಹಳೆ ವಿದ್ಯಾರ್ಥಿಗಳು, ಏನು ಮಾಸ್ಟರ್ಗಳ ಜೊತೆ ಇದ್ದಾರೆ, ಇವರೆಲ್ಲ ಇವರೆಲ್ಲ ಹಳೆ ವಿದ್ಯಾರ್ಥಿಗಳು. ಮತ್ತು ಇನ್ನು ಹೊಸ ವಿದ್ಯಾರ್ಥಿಗಳು ಸಹ ಈಗ ಪ್ರೆಸೆಂಟ್ ಇರ್ತಕ್ಕಂಥದ್ದು ಎಷ್ಟು ಖುಷಿ ಪಡ್ತಿದ್ದಾರೆ ಅಂತ ಅಭಿನಯಿಸಿ ಭಾಳ ಖುಷಿ ಆಗ್ತಾಯಿದೆ. ಅದ್ರ ಜೊತೆಯಲ್ಲಿ ಇವರು ಈಗಾಗಲೇ ಕರ್ನಾಟಕ ರಾಜ್ಯ ಡಾಕ್ಟರ್ ರಾಜ್ಕುಮಾರ್ ಸಾಂಸ್ಕೃತಿಕ ಕಲಾ ಪರಿಷತ್ ರಾಜ್ಯ ಅಧ್ಯಕ್ಷರು ಕೂಡ ಇಲ್ಲಿ ಕಾಣಿಸ್ತಾ ಇದ್ದಾರೆ. ತಿಪ್ಪೇಸ್ವಾಮಿ ಸಾಹಿತ್ಯದಲ್ಲಿ ಕೂನ್ಬೇವು ಈಗ ಹಾಲಿ ಅವರಿರೋದು ಇದರಲ್ಲಿ. ಇವರು ವಸ್ತ್ರದಲ್ಲಿ ಡ್ಯೂಟಿ ಮಾಡ್ತಾರೆ. ಇವರು ಒಬ್ಬರು ಮಾಸ್ಟ್ರು, ಹಿಂದ್ಗಡೆ ಇರತಕ್ಕಂಥ ಅವರು ತಿಪ್ಪೇಸ್ವಾಮಿ ಮಾಸ್ಟ್ರು, ಇಬ್ಬರು ತಿಪ್ಪೇಸ್ವಾಮಿ ಅಂತೇಳಿ. ಇವರು ಅವರ ಧರ್ಮಪತ್ನಿ ಮಂಜುಳಮ್ಮ ಅಂತ ಹೇಳಿಬಿಟ್ಟು. ನಿಜಕ್ಕೂ ಆ ಮಂಜುಳಕ್ಕ ಅವರು ಈ ಥರ ಪರಶುರಾಮಪ್ಪ ಸರ್ ಅವರನ್ನ ಕೈ ಹಿಡಿದಕ್ಕೆ ಸಾರ್ಥಕವಾಯಿತು ಅನ್ನೋ ಒಂದು ಅವರುಗಳು ವ್ಯಕ್ತಪಡಿಸ್ತಾ ಇದ್ದರು. ಏಕೆಂದರೆ 10 ಜನ ಅವರಿಗೆ ಹಾರ ತುರಾಯಿಗಳನ್ನು ಹಾಕಿ ಸನ್ಮಾನಗಳನ್ನು ಮಾಡ್ತಾ ಇದ್ದರೆ ಅವರ ಕಣ್ಣಲ್ಲಿ ಹಾಗೆ ಆನಂದ ಬಾರಿಸೋ ಕೇಳಿಲ್ಲ. ಅದನ್ನೆಲ್ಲ ನೋಡ್ತಾ ಇದ್ದರೆ ಅದು ಅಲ್ಲದೆ ಈ ಒಂದು ತುಂಬ ಕುಟುಂಬ ಪರಶುರಾಮ. ಈ ಒಂದು ತುಂಬ ಕುಟುಂಬದಲ್ಲಿ ನೋಡಿ, ಆ ಊರಿನ ಜನ ಎಲ್ಲ ಆ ಮಾಸ್ಟರ್ಗಳ ಜೊತೆ ನಿಂತು ಫೋಟೋಗಳನ್ನು ತೆಗೆಸ್ಕೊಂಡಿರ್ತಕ್ಕಂಥ ಒಂದು ದೃಶ್ಯ. ಇವರ ಸೇವೆ ಅಜರಾಮರ. ಒಂದು ಕ್ಷೇತ್ರದಲ್ಲ, ಸಹ ಎಷ್ಟೋ ಜನ ಅವರು ಕಷ್ಟ ಇರ್ತಕ್ಕಂಥವ್ರಿಗೂ ಸಹ ಇವರು ಹೋಗಿ ಅವರಿಗೆ ಅವರ ಕೈಲಾದ ಮಟ್ಟಿಗೆ ಒಂದು ಸಹಾಯಗಳನ್ನು ಮಾಡಿ ಬಂದಿದ್ದಾರೆ. ಅದು ಮಕ್ಕಳ ವಿಚಾರದಲ್ಲಂತೂ ಭಾರಿ ಆಸಕ್ತಿ ತೋರಿಸ್ತಾರೆ.
ಬಡ ವಿದ್ಯಾರ್ಥಿಗಳನ್ನು ಕಂಡುಬಿಟ್ರೆ ಆ ಬಡ ವಿದ್ಯಾರ್ಥಿಗಳಿಗೆ ಇವರ ಕೈಯಲ್ಲಿ ಏನಾಗುತ್ತೋ ಅದನ್ನು ಕೊಟ್ಟು ಆ ವಿದ್ಯಾರ್ಥಿಗಳಿಗೆ ರಿಲೇಷನ್ನ ಕೊಟ್ಟು ಈ ರೀತಿ ಓದಿ ಈ ರೀತಿ ಮಾಡಿ ಇದೇ ರೀತಿ ಇರಬೇಕು, ನೀವು ಚೆನ್ನಾಗಿ ಓದಬೇಕು, ಏನೇ ಕಷ್ಟ ಬರ್ತದೋ ಎಷ್ಟೇ ಬಡತನ ಇದ್ರೂ ಬಡತನದ ಬಗ್ಗೆ ನೀವು ಚಿಂತೆ ಮಾಡಬಾರ್ದು. ಬಡತನ ಯಾರಿಗೆ ತಾನೇ ಇರೋದಿಲ್ಲ, ಎಲ್ಲರೂ ಒಂದೊಂದು ರೀತಿಯಲ್ಲಿ ಬಡವರೇ. ಹಾಗಾಗಿ ನಮಗೇನೋ ನೌಕರಿ ಸಿಕ್ಕಿದೆ ಅಷ್ಟೇ, ನಾವೂ ಇಲ್ಲಿ ಬಂದು ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಸಂಬಳ, ಇಲ್ಲದಿದ್ರೆ ನಮಗೆ ಸಂಬಳ ಇಲ್ಲ, ನಾವು ಬಡವರೇ. ಆದರೆ ಬಡವರು ಅಂತಲೇ ನಾವು ಕೂತ್ಕೋಬಾರ್ದು, ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿದರೆ ನಮ್ಮ ತಂದೆ ತಾಯಿಗೆ, ನಮ್ಮ ಊರಿಗೆ, ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ ಒಳ್ಳೆಯ ಕೀರ್ತಿನ ತರ್ಬೋದು ಅಂತಂದೇಳಿ ಹೇಳ್ತಾಯಿದ್ರು.